ಕೋಟೆ ನನ್ ದುರ್ಗ ನಾ ನಂಬಿರುವ ನನ್ನಾಶಯ. ನನ್ ಕೋಟೆ ನನ್ ದುರ್ಗ ನಾ ನಂಬಿರುವ ನನ್ನಾಶಯ. ನನ್ ಕೋಟೆ ನನ್ ದುರ್ಗ ನಾ ನಂಬಿರುವ ನನ್ನಾಶಯ. ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ದೇವ್ರ ಮಕ್ಕಳೇ, ಗಮನಿಸ್ರಿ, ನಾವು ನಿಂತಿರುವಂತದ್ದು ಸಕಲೇಶ್ಪುರದ ಮುಂಜರಾಬಾದ್ ಕೋಟೆಯಲ್ಲಿ ನಿಂತಿದ್ದೇವೆ. ಒಂದು ಸ್ಟಾರ್ ಆಕಾರದಲ್ಲಿ ಟಿಪ್ಪು ಸುಲ್ತಾನನು ಬಂದು ವಾಸಿಸುವುದಕ್ಕಾಗಿ ಈ ಕಡೆ ಸೈಡ್ ಬಂದಾಗ ಇಲ್ಲಿ ತಂಗುವುದಕ್ಕಾಗಿ ಸಿದ್ಧ ಮಾಡಿದಂತ ಒಂದು ಕೋಟೆ ಇದಾಗಿದೆ. ಎಷ್ಟೋ ವರ್ಷಗಳ, ನೂರಾರು ವರ್ಷಗಳ ಹಿಂದೆ ಆತನು ಸ್ಥಾಪಿಸಿದ ಈ ಕೋಟೆ ಅವತ್ತು ಭದ್ರವಾದ ಕೋಟೆಯಾಗಿತ್ತು. ಆದರೆ ಇವತ್ತು ಆತನ ನಂತರವಾಗಿ ಈ ಕೋಟೆಯನ್ನು ಸರಿಯಾಗಿ ಯಾರು ಕೂಡ ನೋಡಿಕೊಳ್ಳದ ಇದ್ದ ಕಾರಣ ಇದೆಲ್ಲವೂ ಕೂಡ ಹಾಳಾಗಿ ಹೋಗುತ್ತಾ ಇರುವುದನ್ನ ನಾವು ಗಮನಿಸಬಹುದು. ಎಲ್ಲ ಕೋಟೆಯ ಗೋಡೆಗಳು, ಅದರ ಬಾಗಿಲುಗಳು ಎಲ್ಲವೂ ಕೂಡ ಹಾಳಾಗಿ ಹೋಗಿದೆ. ಆದ್ರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಕೀರ್ತನೆ 91ನೇ ಅಧ್ಯಾಯ ಅದರ 2ನೇ ವಾಕ್ಯ, ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಬಿಟ್ಟಿರುವ ನನ್ನ ದೇವರೆಂಬುದಾಗಿ, ನನ್ನ ದುರ್ಗವು ಅಥವಾ ನನ್ನ ಕೋಟೆ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ನಾವು ನಂಬಿರುವ, ನಾನು ಭರವಸೆ ಬಿಟ್ಟಿರುವ ಈ ಕೋಟೆ ಅಂದರೆ ದೇವರು ಯಾವ ಕಾರಣಕ್ಕೂ, ಯಾವ ಸಂದರ್ಭಕ್ಕೂ, ಯಾವ ಸನ್ನಿವೇಶಗಳು, ಯಾವ ಕಾಲಗಳು ಬದಲಾದರೂ ಕೂಡ, ಎಷ್ಟೇ ಸಾವಿರಾರು ವರ್ಷಗಳು ಬದಲಾದರೂ ಕೂಡ ಆತನು ಮಾತ್ರ ಬದಲಾಗುತ್ತಲೇ ಇಲ್ಲ, ಮಾರ್ಪಡುತ್ತಲೇ ಇಲ್ಲ. ಆತನ ಯಾವುದೇ ಒಂದು ಸಣ್ಣ ಗುಣವೂ ಕೂಡ ಅದು ಅಳಿದು ಹೋಗುವುದಿಲ್ಲ. ಅದು ನಿತ್ಯ ನಿರಂತರವಾಗಿ ಏಕ ರೀತಿಯಲ್ಲಿರುವ ಒಳ್ಳೆಯ ದೇವರು ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಮೇಲೆ ಭರವಸೆ ಇಟ್ಟಂತ ನೀವು ಯಾರು ಕೂಡ ಯಾವತ್ತೂ ಕೂಡ ಕೆಡುಕನ ಕಾರ್ಯಗಳಿಗೆ ಗುರಿಯಾಗದಂತೆ ನನ್ನ ದೇವರು ನಿನ್ನನ್ನು ನನ್ನನ್ನು ಕಾಪಾಡುವ ಆತನಾಗಿದ್ದಾನೆ. ಭರವಸೆ ಇಡೋಣ, ನಂಬಿಕೆಟ್ಟು ಆತನೊಂದಿಗೆ ನಡೆಯೋಣ. ದೇವರು ನಿಮ್ಮನ್ನು ಈ ವಾಕ್ಯದ ಮೂಲಕವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.